ಹೆರಾಲ್ಡ್ ಮತ್ತು ಯಂಗ್ ಇಂಡಿಯಾ ಸಂಸ್ಥೆಗಳಿಗೆ ದೇಣಿಗೆ ನೀಡಿದ್ದಕ್ಕೆ ಇಡಿ ಸಮನ್ಸ್ ಕೊಟ್ಟಿದೆ. ಆ ಮೂಲಕ ನಮಗೆ ಕಿರುಕುಳ ಕೊಡಲಾಗ್ತಾ ಇದೆ. ಇದು ಸರಿಯಲ್ಲ. ಇದನ್ನ ನಾನು ಖಂಡಿಸ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸದಾಶಿವನಗರದ ನಿವಾಸದಲ್ಲಿ ಮಾತನಾಡಿದ್ರು. ಇಡಿ ಸಮನ್ಸ್ ಕೊಟ್ಟರ ಬಗ್ಗೆ ಕೇಳಿದಾಗ ನಾವು ಮೊದಲಿನಿಂದಲೂ ತನಿಖೆಗೆ ಸಹಕರಿಸುತ್ತಲೇ ಬಂದಿದ್ದೇವೆ. ಇಲ್ಲಿ ಯಾವುದೇ ಮುಚ್ಚುಮರೆಯಿಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ಇಡಿ ಚಾರ್ಜ್ ಶೀಟ್ ಹಾಕಿರೋದು ಯಾಕೆ ಎಂಬುದೇ ಗೊತ್ತಿಲ್ಲ. ಇದರಲ್ಲಿ ಪೊಲೀಸರು ಪ್ರಕರಣ ದಾಖಲಿಸುವ ಅಗತ್ಯ ಇರಲಿಲ್ಲ. ನಾವು ಕಾನೂನಾತ್ಮಕವಾಗಿ ಕೋರ್ಟ್ನಲ್ಲಿ ಹೋರಾಟ ಮಾಡ್ತೀವಿ ಎಂದಿದ್ದಾರೆ. ನ್ಯಾಷನಲ್ ಹೆರಾಲ್ಡ್, ಯಂಗ್ ಇಂಡಿಯಾಗೆ ಅದು ನಮ್ಮ ಪಕ್ಷದ ಸಂಸ್ಥೆಗಳು. ಅದೇನು ನಾವೆಲ್ಲ ಕಾಂಗ್ರೆಸ್ಸಿಗರು, ನಾವು ಅವ್ರಿಗೆ ಕಷ್ಟಕಾಲ ಇದ್ದಾಗ ಸಹಾಯ ಮಾಡಬೇಕು ಅಂತ ನಮ್ಮ ಟ್ರಸ್ಟ್ಗಳಿಂದ ನಾವೆಲ್ಲ ಸಹಾಯ ಮಾಡಿದ್ದೇವೆ. ಬೇಕಾದಷ್ಟೇನೆಲ್ಲ ಮಾಡಿದ್ದಾರೆ ನನಗೆ. ಸೊ ನನಗೆ ನೋಟಿಸ್ ಕೊಟ್ಟಿದ್ದಾರೆ. ನಾವು ಆಗ ಇಡಿ ಹೋಗಿ ಎಲ್ಲ ರಿಪ್ಲೈ ಎಲ್ಲ ಕೊಟ್ಟಿದ್ದೆ. ನಾವು ಏನೇನು ಬೇಕೋ ಕೊಟ್ಟಿದ್ದು. ಚಾರ್ಜ್ ಶೀಟು ಆಗಿದೆ. ಆದಮೇಲೆ ಈಗ ಡೆಲ್ಲಿ ಪೊಲೀಸ್ ಅವರು ನಮ್ಮನ್ನ 19ನೇ ತಾರೀಕು ಒಳಗಡೆ ಬಂದು ನಮಗೆ ಮಾಹಿತಿ ಕೊಡಬೇಕು ಅಂತ ಹೇಳಿದ್ದಾರೆ. ನೋಡ್ತೀನಿ ಅದನ್ನು. ನಾನು ಇನ್ನು ಅಲ್ಲಿ ಸ್ವಲ್ಪ ಲೀಗಲ್ ಆ್ಯಂಗಲಲ್ಲಿ ನಾನು ನೋಡ್ತೀನಿ. ನಾನು ಒಟ್ಟೊಳಗೆ ಇದು ಕಿರುಕುಳ ಕೊಡೋಕ್ಕೆ ಮಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ. ನಾನು ಖಂಡಿಸ್ತೇನೆ. ಥ್ಯಾಂಕ್ ಯು ಸರ್.